ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡ್ರಿ 2x² ಮೈನಸ್ 8x ಮೈನಸ್ m ಇಸ್ ಈಕ್ವಲ್ ಟು 0 ಅಂದ್ರೆ ಇಲ್ಲಿ a ಬೆಲೆ ಏನಾಗತ್ತೆ 2 ಆಗತ್ತಾ, b ಬೆಲೆ ಏನಾಗತ್ತೆ -8 ಆಗತ್ತಾ, c ಬೆಲೆ ಏನಾಗತ್ತೆ -m ಆಗತ್ತೆ. ಈಗ ಆಲ್ರೆಡಿ ನನ್ನ ಹತ್ರ ಒಂದು ರೂಟ್ ಇದೆ 5/2 ಅಂತ ಕೊಟ್ಬಿಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ಅವರು. ಹೌದು, ಅದನ್ನ ಅಲ್ಫಾ ಅನ್ಕೋರಿ ಬೀಟಾ ಅನ್ಕೋರಿ. ಸೊ 5/2 ಪ್ಲಸ್ ಬೀಟಾ ಅದನ್ನ ಅಲ್ಫಾ ಅಂತರ ಕನ್ಸಿಡರ್ ಮಾಡ್ರಿ, ಬೀಟಾ ಅಂತರ ಕನ್ಸಿಡರ್ ಮಾಡ್ರಿ. ಯಾಕೆ ಇದೇ ಒಂದು ರೂಟ್ ಆಗಿರ್ಬೇಕಂತ ಏನಿಲ್ಲ, ಒಟ್ಟಾರೆ ಒಂದು ರೂಟ್ ಆಗಿದೆ. ಸೊ ಇವಾಗ ಮೈನಸ್ ಬಿ ಬೈ ಎ ಮೂಲಗಳ ಮೊತ್ತ ಮಾಡಿದ್ನಿ. ಮೈನಸ್ ಬಿ ಅಂತಂದ್ರೇನು, ಆಲ್ರೆಡಿ -8 ಐತಿ. ಸೊ ಮೈನಸ್ ಬಿ ಅಂದ್ರೆ ಏನು -8 ಡಿವೈಡೆಡ್ ಬೈ ಎ ಅಂತಂದ್ರೆ 2. ಹೌದಾ, ಮೈನಸ್ ಮೈನಸ್ ಕ್ಯಾನ್ಸಲ್, 2 1 2 4. ಹಂಗಂದ್ರೆ ಬೀಟಾ ಇಸ್ ಈಕ್ವಲ್ ಟು ಇನ್ನೊಂದು ಮೂಲ ಏನಾಯ್ತು, ಇನ್ನೊಂದು ಮೂಲ ಏನಾಗುತ್ತೆ ಹೇಳ್ರಿ 4 ಮೈನಸ್ 5/2 ಆಯ್ತಾ. ಹಂಗಂದ್ರೆ 2 4 8, 2 4 8, 8ರಲ್ಲಿ 5 ಹೋದ್ರೆ 8ರಲ್ಲಿ 5 ಹೋದ್ರೆ 3 ಡಿವೈಡೆಡ್ ಬೈ 2. ಇನ್ನೊಂದು ಮೂಲ ಏನ್ ಬಂತು 3/2 ಬಂದ್ಬಿಡ್ತು. ಸೊ ಆಪ್ಷನ್ ಅಲ್ಲಿ ನೋಡಿದ್ರೆ ಇದೇ ಒಂದು ಆನ್ಸರ್ ಇದೆ ನಿಮ್ಗೆ 3/2 ಇರೋದು. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಓವರ್ ಹಿಯರ್.